ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಕಳೆದ ಒಂದೆರಡು ವರ್ಷಗಳಿಂದ ನಾವು ಎಲ್ಲಿ ನೋಡಿದ್ರು ಕೇವಲ ಒಂದೇ ವರ್ಡ್ ಅನ್ನ ಕೇಳ್ತಾ ಇದ್ದೀವಿ. ಅದೇ AI ಅಥವಾ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್. ಚಾಟ್ ಜಿಪಿಟಿ ಇಂದ ಶುರುವಾದಂತ ಈ AI ರೆವಲ್ಯೂಷನ್ ಈಗ ವಿಡಿಯೋ ಕ್ರಿಯೇಷನ್ಸ್, ಕೋಡಿಂಗ್, ಮ್ಯೂಸಿಕ್ ಪ್ರೊಡಕ್ಷನ್ ಮತ್ತು ಮೆಡಿಕಲ್ ರಿಸರ್ಚ್ ವರೆಗೂ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. ಆದ್ರೆ ನಿಜವಾಗ್ಲೂ ಈ AI ಎಲ್ಲಿಗೆ ಹೋಗ್ತಾ ಇದೆ? ಮುಂದೆ ಬರ್ತಿರುವಂತ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್ ಅಂದ್ರೆ ಏನು? ಇದರಿಂದ ನಮ್ಮ IT ಜಾಬ್ ಸೇಫ್ ಇರುತ್ತಾ ಅಥವಾ ನಾವೆಲ್ಲ ಕೆಲಸವನ್ನ ಕಳೆದುಕೊಳ್ತಾ ಇದೀವ? ಇವತ್ತಿನ ಈ ಸ್ಪೆಷಲ್ ಡೀಪ್ ಡೈವ್ ವಿಡಿಯೋನಲ್ಲಿ AI ನ ಕಂಪ್ಲೀಟ್ ಪಾಸ್ಟ್, ಪ್ರೆಸೆನ್ಸ್ ಮತ್ತು ಫ್ಯೂಚರ್ ಬಗ್ಗೆ ಯಾವುದೇ ಕನ್ಫ್ಯೂಷನ್ ಇಲ್ಲದೆ ಸಿಂಪಲ್ ಆಗಿ ಅರ್ಥವನ್ನ ಮಾಡ್ಕೊಳ್ತಾ ಹೋಗೋಣ. ವಿಡಿಯೋ ಸ್ವಲ್ಪ ಲೆಂತ್ ಅಂತ ಅನ್ಸಿದ್ರು ಕೂಡ ನಿಮಗೆ ಒಂದು ಕ್ಲಿಯರ್ ಮತ್ತು ಕ್ಲಾರಿಟಿಯನ್ನ ಕೊಡೋದಕ್ಕೆ ನಾನು ಟ್ರೈ ಮಾಡ್ತೇನೆ. ಸೊ ಅದರಿಂದ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ನೀವೇನಾದ್ರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಪಕ್ಕದಲ್ಲಿ ಕಾಣುವಂತ ಬೆಲ್ ಬಟನ್ ಕೂಡ ಒತ್ತಿ ನೋಟಿಫಿಕೇಶನ್ ಅನ್ನ ಆನ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಜನರೇಟಿವ್ AI ಅಂದ್ರೆ ಏನು ಅಂತ ತಿಳ್ಕೊಳ್ತಾ ಹೋಗೋಣ. ಸಿಂಪಲ್ ಆಗಿ ಹೇಳಬೇಕು ಅಂತಂದ್ರೆ ಇದೊಂದು ಮಿಷಿನ್ ಲರ್ನಿಂಗ್ ಟೆಕ್ನಾಲಜಿ ಅಂತ ಹೇಳ್ಬೋದು. ನಾವು ಮನುಷ್ಯರು ಹೇಗೆ ಬೇರೆ ಬೇರೆ ಪುಸ್ತಕಗಳನ್ನ ಓದಿ ಅರ್ಥವನ್ನ ಮಾಡಿಕೊಂಡು ಆಮೇಲೆ ನಮಗೆ ಬೇಕಾದಾಗ ನಾಲೆಡ್ಜ್ ಅನ್ನ ಯೂಸ್ ಮಾಡ್ತೀವೋ, ಅದೇ ರೀತಿ ಕಂಪ್ಯೂಟರ್ಸ್ಗೆ ಬಿಲಿಯನ್ಸ್ ಆಫ್ ಡೇಟಾ ಪೇಜಸ್ ಅನ್ನ ಫೀಡ್ ಮಾಡಿ ಟ್ರೈನ್ ಅನ್ನ ಮಾಡಿರ್ತಾರೆ. ಇದನ್ನ ನಾವು ಲಾರ್ಜ್ ಲ್ಯಾಂಗ್ವೇಜ್ ಮಾಡೆಲ್ಸ್ ಅಥವಾ LLMS ಅಂತ ಕರೆಯೋದು. ಉದಾಹರಣೆಗೆ ಚಾಟ್ ಜಿಪಿಟಿ, ಗೂಗಲ್, ಜೆಮಿನಿ ಮತ್ತು ಕ್ಲೌಡ್ಸ್ ಗಳಿಗೆ ಇಂಟರ್ನೆಟ್ ನಲ್ಲಿ ಪ್ರತಿಯೊಂದು ಆರ್ಟಿಕಲ್ಸ್, ಕೋಡ್ಸ್ ಮತ್ತು ಬುಕ್ಸ್ ನ ಫೀಡ್ ಮಾಡಲಾಗಿರುತ್ತೆ. ಹಾಗಾಗಿ ನಾವು ಕೇಳುವಂತ ಯಾವುದೇ ಪ್ರಶ್ನೆಗಳು ಅದು ನೆಕ್ಸ್ಟ್ ವರ್ಡ್ ಏನು ಅಂತ ಗೆಸ್ ಮಾಡಿ ಪರ್ಫೆಕ್ಟ್ ಆನ್ಸರ್ ಅನ್ನ ಜನರೇಟ್ ಮಾಡಿಕೊಡುತ್ತೆ. ಆದರೆ ನೆನಪಿರ್ಲಿ, ಈಗಿರುವಂತ AI ಸ್ವಂತ ಬುದ್ಧಿ ಇಲ್ಲ. ಅದು ಕೇವಲ ಡೇಟಾನ ಪ್ಯಾಟರ್ನ್ ಮೂಲಕ ಅರ್ಥ ಮಾಡಿಕೊಂಡು ರಿಪ್ಲೈ ಅನ್ನ ಮಾಡುತ್ತೆ. ಇದನ್ನ ಟೆಕ್ ಭಾಷೆಯಲ್ಲಿ ನ್ಯಾರೋ AI ಅಥವಾ ವೀಕ್ AI ಅಂತ ಕೂಡ ಕರೀತಾರೆ. ಅಂದ್ರೆ ಒಂದು ಸ್ಪೆಸಿಫಿಕ್ ಕೆಲಸ ಮಾಡೋದಕ್ಕೆ ಮಾತ್ರ ಇವು ಎಕ್ಸ್ಪರ್ಟ್ ಆಗಿರುತ್ತೆ ಅಷ್ಟೇ. ಈಗ ಮೇನ್ ವಿಚಾರಕ್ಕೆ ಬರೋಣ. ಓಪನ್ AI ನ CEO ಸಾಮ್ ಅಲ್ಟ್ಮ್ಯಾನ್, ಗೂಗಲ್ ನ ಸುಂದರ್ ಪಿಚಾಯ್ ಇವರೆಲ್ಲ ಮಾತಾಡ್ತಿರೋದು AGI ಬಗ್ಗೆ. AGI ಅಂತ ಹೇಳಿದ್ರೆ ಆರ್ಟಿಫಿಷಿಯಲ್ ಜನರಲ್ ಇಂಟೆಲಿಜೆನ್ಸ್. ಇದು ನ್ಯಾರೋ AI ತರ ಅಲ್ಲ. AGI ಒಂದು ಮನುಷ್ಯ ತರನೇ ಯೋಚನೆ ಮಾಡುವಂತ ಕೆಪಾಸಿಟಿ ಹೊಂದಿರುವಂತದ್ದು. ಅಂದ್ರೆ ಅದಕ್ಕೆ ಪ್ರೀವಿಯಸ್ ಯಾವುದೇ ತರ ಟ್ರೈನಿಂಗ್ ಇಲ್ಲದಿದ್ರು ಕೂಡ ಒಂದು ಹೊಸ ಪ್ರಾಬ್ಲಮ್ ಅನ್ನ ಅರ್ಥ ಮಾಡ್ಕೊಂಡು ಅದಕ್ಕೆ ಸೊಲ್ಯೂಷನ್ ಅನ್ನ ಹುಡುಕುವಂತ ಕೆಪಾಸಿಟಿ ಇದಕ್ಕಿರುತ್ತೆ. ಕಾಮನ್ ಸೆನ್ಸ್, ರೀಸನಿಂಗ್ ಮತ್ತು ಎಮೋಷನ್ ನ ಅರ್ಥ ಮಾಡ್ಕೊಳ್ಳೋ ಲೆವೆಲ್ಗೆ ಈ ಒಂದು ಮಿಷನ್ ಅನ್ನ ತಯಾರು ಮಾಡ್ತಾ ಇರುವಂತದ್ದು. ಇಮ್ಯಾಜಿನ್ ಮಾಡ್ಕೊಳ್ಳಿ, ನಿಮ್ಮ ಹತ್ರ ಒಂದು AGI ರೋಬೋಟ್ ಇರುತ್ತೆ. ನೀವು ಅದಕ್ಕೆ ನನಗೆ ಹುಷಾರಿಲ್ಲ ಏನಾದ್ರು ಮಾಡು ಅಂತ ಹೇಳಿದ್ರೆ ಅದು ನಿಮ್ಮ ಸಿಂಪ್ಟಮ್ ಅನ್ನ ಚೆಕ್ ಮಾಡಿ ಡಾಕ್ಟರ್ಗೆ ಕಾಲ್ ಮಾಡಿ ಅಪಾಯಿಂಟ್ಮೆಂಟ್ ಅನ್ನ ಬುಕ್ ಮಾಡುತ್ತೆ. ಟಾಪ್ ಟೆಕ್ ಕಂಪನೀಸ್ ಪ್ರಕಾರ ಇನ್ನು 3 ರಿಂದ 5 ವರ್ಷಗಳಲ್ಲಿ ನಾವು AGI ನ ಅಚೀವ್ ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಈಗಾಗಲೇ ಓಪನ್ AI ನ ಪ್ರಾಜೆಕ್ಟ್ ಸ್ಟ್ರಾಬೆರಿ ಮತ್ತು ಕ್ಯೂ ಸ್ಟಾರ್ ಮಾಡೆಲ್ ಈ ರೀಸನಿಂಗ್ ಕೇಪಬಿಲಿಟೀಸ್ ನಲ್ಲಿ ತುಂಬಾನೇ ಮುಂದೆ ಹೋಗಿರೋದನ್ನ ನಾವು ನೋಡ್ಬೋದು. ಈಗ ಇದು ಇಂಡಿಯಾದ IT ಸೆಕ್ಟರ್ ಮೇಲೆ ಇಂಪ್ಯಾಕ್ಟ್ ಅನ್ನ ಮಾಡ್ತದೆ ಅಂತಾನೆ ನೋಡ್ಬೋದು. ಈಗ ಇದು ನಮ್ಮ ಇಂಡಿಯಾದ IT ಸೆಕ್ಟರ್ ಮೇಲೆ ಹೇಗೆ ಇಂಪ್ಯಾಕ್ಟ್ ಮಾಡುತ್ತೆ ಅಂತ ನೋಡೋಣ. ನಮ್ಮ ಇಂಡಿಯಾದಲ್ಲಿ ಲಕ್ಷಾಂತರ ಜನ TCS, ಇನ್ಫೋಸಿಸ್, ವಿಪ್ರೋ, HCL ಟೆಕ್ ನಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲಾ ಕಂಪನೀಸ್ ಈಗ ಮಾಸಿವ್ ಆಗಿ AI ಕಡೆ ಶಿಫ್ಟ್ ಆಗ್ತಾ ಇದೆ. ನಿನ್ನೆ ಮೊನ್ನೆ ಬಂದ ರಿಪೋರ್ಟ್ಸ್ ಪ್ರಕಾರ IT ಕಂಪನೀಸ್ ಸಾವಿರಾರು ಜನರಿಗೆ ಕೇವಲ AI ಇಂಜಿನಿಯರ್ಸ್ ಮತ್ತು ಪ್ರಾಂಪ್ಟ್ ಇಂಜಿನಿಯರ್ ಆಗಿ ಟ್ರೈನಿಂಗ್ ಅನ್ನ ಕೊಡ್ತಿದೆ. ಕ್ಲೈಂಟ್ಗಳು ಈಗ ಹಳೆಯ ರೀತಿಯಂತ ಕೋಡಿಂಗ್ ಪ್ರಾಜೆಕ್ಟ್ಸ್ ಅನ್ನ ಕೇಳ್ತಾ ಇಲ್ಲ. ಪ್ರತಿಯೊಂದು ಕಂಪನಿಗೂ ಅವರದೇ ಆದಂತ ಓನ್ ಇಂಟರ್ನಲ್ AI ಏಜೆಂಟ್ಸ್ ಗಳು ಬೇಕಾಗಿರುವಂತದ್ದು. HDFC ಬ್ಯಾಂಕ್ ನಿಂದ ಹಿಡಿದು ಸ್ವಿಗ್ಗಿ ವರೆಗೂ ಕೂಡ ಕಸ್ಟಮರ್ ಸಪೋರ್ಟ್, ಡೇಟಾ ಅನಾಲಿಸಿಸ್ಟ್ಗೆ AI ಅನ್ನ ಬಳಸ್ತಾ ಇದ್ದಾರೆ. ಹಾಗಾಗಿ ಈಗ ಇಂಡಿಯನ್ IT ಮಾರ್ಕೆಟ್ ನಲ್ಲಿ AI ಬೂಮ್ ಆಗ್ತಿರೋದನ್ನ ನಾವು ನೋಡ್ಬೋದು. ಕಂಪನೀಸ್ ತಮ್ಮ ಎಂಪ್ಲಾಯೀಸ್ಗೆ ಏಜೆಂಟಿಕ್ AI ಬಗ್ಗೆ ಅಪ್ಸ್ಕಿಲ್ಲಿಂಗ್ ಟ್ರೈನಿಂಗ್ ಅನ್ನ ಕೊಡ್ತಾ ಇದ್ದಾರೆ. ಯಾರು AI ಟೆಕ್ನಾಲಜಿನ ಅಡಾಪ್ಟ್ ಮಾಡ್ಕೊಳ್ತಾರೋ ಅವರಿಗೆ ಹೈಯೆಸ್ಟ್ ಸ್ಯಾಲರಿ ಪ್ಯಾಕೇಜ್ ಕೂಡ ಕೊಡ್ತಾ ಇದ್ದಾರೆ. ಈಗ ಎಲ್ಲರ ಮನಸ್ಸಲ್ಲಿರುವಂತ ಅತಿ ದೊಡ್ಡ ಪ್ರಶ್ನೆಗೆ ನಾವು
ಉತ್ತರವನ್ನ ಹುಡ್ಕೋಣ. ನಮ್ಮ ಕೆಲಸ AI ಕಲ್ತ್ಕೊಳ್ಳುತ್ತಾ? ಇದಕ್ಕೆ ಆನ್ಸರ್ ಎಸ್ ಮತ್ತು ನೋ. ನೋಡಿ, ರಿಪಿಟೇಟಿವ್ ಆದ ಕೆಲಸಗಳು ಅಂದ್ರೆ ಡೇಟಾ ಎಂಟ್ರಿ, ಬೇಸಿಕ್ ಲೆವೆಲ್ ಕೋಡಿಂಗ್, ಕಾಪಿ ಪೇಸ್ಟಿಂಗ್, ಬೇಸಿಕ್ ಗ್ರಾಫಿಕ್ಸ್ ಡಿಸೈನಿಂಗ್, ಇಂಥ ಕೆಲಸಗಳನ್ನ AI ಖಂಡಿತವಾಗ್ಲೂ ರಿಪ್ಲೇಸ್ ಮಾಡತ್ತೆ. ಯಾಕೆಂತ ಹೇಳಿದ್ರೆ AI ಈ ಕೆಲಸಗಳನ್ನ ಮನುಷ್ಯರಿಗಿಂತ 100 ಪಟ್ಟು ಜಾಸ್ತಿ ಫಾಸ್ಟ್ ಆಗಿ ಕೆಲಸವನ್ನ ಮಾಡುವಂಥದ್ದು ಮತ್ತು 0% ಎರರ್ ಆಗಿ ಕೆಲಸವನ್ನ ಮಾಡತ್ತೆ. ಆದ್ರೆ ಕ್ರಿಯೇಟಿವಿಟಿ, ಕಾಂಪ್ಲೆಕ್ಸ್ ಪ್ರಾಬ್ಲಮ್ ಸಾಲ್ವಿಂಗ್, ಲೀಡರ್ಶಿಪ್ ಮತ್ತು ಇದೆಲ್ಲದಕ್ಕೂ ಹ್ಯೂಮನ್ ಕನೆಕ್ಷನ್ ಬೇಕಾಗಿರುವಂತ ಜಾಬ್ಸ್ಗೆ AI ರಿಪ್ಲೇಸ್ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಕನ್ನಡದಲ್ಲಿ ಒಂದು ಕೋಟ್ ಇದೆ, AI ನಿಮ್ಮ ಕೆಲಸವನ್ನ ಕಸಿಯಲ್ಲ, ಆದ್ರೆ ಯಾವ ಮನುಷ್ಯನಿಗೆ AI ಟೂಲ್ ಚೆನ್ನಾಗಿ ಯೂಸ್ ಮಾಡಕ್ಕೆ ಬರುತ್ತೋ ಅವನು ನಿಮ್ಮ ಕೆಲಸವನ್ನ ತಗೋತಾನೆ. ಹಾಗಾಗಿ ನಾವು ಮಾಡಬೇಕಾಗಿರುವಂತದ್ದು ಇಷ್ಟೇ, ಅಪ್ಸ್ಕಿಲ್ಲಿಂಗ್. ನೀವು ಡೆವಲಪರ್ ಆಗಿರ್ಲಿ, ಕಂಟೆಂಟ್ ಕ್ರಿಯೇಟರ್ ಆಗಿರ್ಲಿ ಅಥವಾ ಮ್ಯಾನೇಜರ್ ಆಗಿರ್ಲಿ, AI ಟೂಲ್ಸ್ ಲೈಕ್ ChatGPT, Copilot, AI ಟೂಲ್ಸ್ ನ ನಿಮ್ಮ ಪ್ರತಿನಿತ್ಯದ ಕೆಲಸದಲ್ಲಿ ಹೇಗೆ ಯೂಸ್ ಮಾಡಿಕೊಂಡು ಪ್ರೊಡಕ್ಟಿವಿಟಿನ 10 ಟೈಮ್ಸ್ ಜಾಸ್ತಿ ಮಾಡ್ಕೋಬಹುದು ಅನ್ನೋದನ್ನ ಕಲ್ತ್ಕೊಳ್ಳೋದು ತುಂಬಾ ಒಳ್ಳೆಯದು. ಸೊ ಇದಾಗಿತ್ತು AI ಮತ್ತು AGI ಬಗ್ಗೆ ಒಂದು ಕಂಪ್ಲೀಟ್ ಡೀಪ್ ಡೈವ್ ಅನಾಲಿಸಿಸ್. ಟೆಕ್ನಾಲಜಿ ಯಾವತ್ತೂ ಒಂದು ಟೂಲ್ ಅಷ್ಟೇ, ಅದನ್ನ ಹೇಗೆ ಯೂಸ್ ಮಾಡ್ತೀವಿ ಅನ್ನೋದು ನಮ್ಮ ಕೈಲಿರುತ್ತೆ. ಈ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ ಏನು? AGI ಬಂದ್ರೆ ಮನುಷ್ಯರಿಗೆ ಒಳ್ಳೇದಾಗತ್ತಾ ಅಥವಾ ಅಪಾಯನ? ದಯವಿಟ್ಟು ಕೆಳಗಡೆ ಕಮೆಂಟ್ ಬಾಕ್ಸ್ ಸೆಕ್ಷನ್ ಅಲ್ಲಿ ನಿಮ್ಮ ಒಂದು ಕಮೆಂಟ್ ಅನ್ನ ಹಾಕಿ. ಈ ವಿಡಿಯೋ ಇಷ್ಟ ಆಯ್ತು ಅಂತ ಹೇಳಿದ್ರೆ ಒಂದು ಲೈಕ್ ಮಾಡಿ, ಮತ್ತಷ್ಟು ಜನರಿಗೆ ಈ ಒಂದು ವಿಡಿಯೋನ ಶೇರ್ ಮಾಡಿ, ಮತ್ತಷ್ಟು ಇಂಟ್ರೆಸ್ಟಿಂಗ್ ವಿಷಯಗಳಿಗಾಗಿ, ಟೆಕ್ ನ್ಯೂಸ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಸಿಗೋಣ ಮುಂದಿನ ಒಂದು ಹೊಸ ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ನಮಸ್ಕಾರ.